ಫ್ರೆಂಡ್ಸ್ ನಮಸ್ತೆ, ನಾನು ಸಂಜಯ್. ನೀವು ನೋಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ ಸಂಜಯ್ ಗೌಡ 318. ಇವತ್ತಿನ ಈ ವಿಡಿಯೋದಲ್ಲಿ ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ ಮಾತಾಡೋಣ. ಅದು ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ ಮಾತಾಡೋಣ ಅಂತಿರೋದು. ಇನ್ನು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇದು ಹೇಗಿತ್ತು ವಿಡಿಯೋ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ಯಾರ್ಯಾರು ಇದ್ದಾರೆ ನಾಮಿನೇಷನಲ್ಲಿ ಅಂತ ಹೇಳ್ಬಿಡ್ತೀನಿ. ಹನುಮಂತು, ಮಂಜು, ಮೋಕ್ಷಿತಾ ಆ್ಯಂಡ್ ತ್ರಿವಿಕ್ರಮು, ಗೌತಮಿ, ಚೈತ್ರ ಆ್ಯಂಡ್ ಧರ್ಮ, ಇಷ್ಟು ಜನ ನಾಮಿನೇಷನಲ್ಲಿ ಇದ್ದಾರೆ. ಇಷ್ಟು ಜನದ್ದು ವೋಟಿಂಗ್ ರಿಸಲ್ಟ್ಸ್ ಎಷ್ಟೆಷ್ಟು ಅಂತ ನೋಡೋಣ. ಹಂಗೆ ಅವರು ಏನೇನು ಆಟ ಆಡಿದ್ರು ಅಂತೆಲ್ಲ ತಿಳ್ಕೊಳ್ಳೋಣ ನಾವು. ಬನ್ನಿ ಗೈಸ್. ತುಂಬ ಒಳ್ಳೆ ಪ್ಲೇಯರು, ತುಂಬ ಒಳ್ಳೆಯವರು. ಧರ್ಮ ಅವರು ತುಂಬಾ ಅನೀಶಾ ಹೋದ್ಮೇಲಂತೂ ಇನ್ನು ಇದು ಸೈಲೆಂಟ್ ಆಗಿಬಿಟ್ಟಾರೆ, ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಒಂದು ಆಡ್ತಾ ಇಲ್ಲ ನೀಟಾಗಿ. ಆದರೆ ಅವ್ರದ್ದು ನಾಮಿನೇಷನ್ ಅಂದವ್ರೆ, ಯಾರು ಸೇವ್ ಆಯ್ತಾರೆ ಯಾರು ಇದಾಯ್ತಾರೆ ಅಂತ ಗೊತ್ತಿಲ್ಲ. ನಾಳೆ ವಾರದ ಕತೆ ಕಿಚ್ಚನ ಜೊತೆ ಅದು ನೋಡಲೇಬೇಕು. ಇವಾಗ ಕರೆಕ್ಟಾಗಿ ಅವ್ರ ವೋಟಿಂಗ್ ರಿಸಲ್ಟ್ ಎಷ್ಟು ಅಂತ ನೋಡೋಣ. 16,760 ಅವರ ರಿಸಲ್ಟ್. ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಬಂದಿತ್ತೆ ವೋಟಿಂಗ್ ರಿಸಲ್ಟ್ ಕಡೆಯಿಂದ. ಅದು ಜಿಯೋ ಸಿನಿಮಾದಲ್ಲೇ ನಾನು ಹುಡುಕಿ ತಗೊಂಡಿರೋದು. 16,760 ಓಕೆನಾ. ಇವಾಗ ಅವರು ಕೂಡ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಸುದೀಪ್ ಸರ್ ಅಂತೂ ಬೈದ ಮೇಲಂತೂ ಇನ್ನೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಒಂದು ಆಟ ಮೇಲೆ ಇಂಟ್ರೆಸ್ಟೇ ಪಡ್ತಾ ಇಲ್ಲ. ನಾನೇನೋ ಅಲ್ಲಿ ಇದ್ದಿದ್ದೆ ಆ ಜಾಗದಲ್ಲಿ, ಆಟ ಆಡ್ಬಿಟ್ಟು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಆ ಟೈಮಲ್ಲಿ ಕ್ಯಾಪ್ಟನ್ ಆದರೂ ಆಗಲಿ ಇಲ್ಲಾಂದರೆ ಉತ್ತಮ ಆದರೂ ಆಗಲಿ ಅದನ್ನೇನೋ ಎರಡರಲ್ಲಿ ಅದನ್ನು ಒಂದು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ನಾನು. ಆದರೆ ಅವರು ಯಾವುದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅವ್ರಿಗೆ ಬಂದಿರೋ ರಿಸಲ್ಟ್ ಎಷ್ಟು ಅಂತ ನೋಡೋಣ. 21,128 ಓಕೆನಾ. ಮತ್ತೆ ಹೇಳ್ತಿದ್ದೀನಿ, 21,128 ಇಷ್ಟು ಬಂದಿದೆ ಅವ್ರ ವೋಟಿಂಗ್ ರಿಸಲ್ಟ್ ಪಾಯಿಂಟ್ಸು. ಅವ್ರನ್ನ ಮನೇಲಿ ಉಳ್ಕೊಬೇಕು. ನಾನು ಹೇಳಿದ್ದು ಅಷ್ಟು ಜನದ್ದು ಎಲ್ಲ ಮನೇಲಿ ಉಳ್ಕೊಬೇಕು ಅಂತಂದರೆ ಜಿಯೋ ಸಿನಿಮಾಕ್ಕೆ ಹೋಗಿ ಪ್ಲೀಸ್ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ, ವೋಟ್ ಮಾಡಿ. ಯಾರು ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂತ ಕಮೆಂಟ್ ಮಾಡಿ ನೋಡೋಣ ತಿಳ್ಕೊತೀನಿ. ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ತ್ರಿವಿಕ್ರಮ್ ಒಳ್ಳೆ ಪ್ಲೇಯರು, ಕ್ಯಾಪ್ಟನ್ ಆಗಿದ್ದಾರೆ. ಭವ್ಯವ್ರನ್ನೂ ಕೂಡ ಕ್ಯಾಪ್ಟನ್ ಮಾಡಿದರು, ಅದೆಲ್ಲ ತುಂಬ ಖುಷಿಯಾಯಿತು. ಅವ್ರ ಫ್ರೆಂಡ್ಸಿಗೆ ಅವ್ರು ಯಾವತ್ತೂ ದ್ರೋಹ ಮಾಡಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟು 5ನೇ ಸ್ಥಾನದಲ್ಲಿರೋದು ಮಂಜು ಅವರು ತುಂಬ ಒಳ್ಳೆಯದು, ಒಂದು ಒಳ್ಳೆ ಪ್ರತಿಭೆ. ವಿಲನ್ ಆಗಿರ್ಬೋದು ಮತ್ತು ಹೀರೋ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಅದೆಲ್ಲ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಅಂತೂ ಸೂಪರಾಗಿ ಮಾಡಿದರು. ಬರ್ತಾರೆ ಗೇಮಲ್ಲಿ ತುಂಬಾ ಒಳ್ಳೆ ಇಂಟ್ರೆಸ್ಟ್ ತೋರಿಸಿದ್ರು. ಅವರು ಇವಾಗ 34 ವರ್ಷ ಆದ್ರೂ ಈ ವಯಸ್ಸಲ್ಲಿ ಇಷ್ಟೊಂದು ಮಾಡ್ತಾರೆ ಅಂತಂದರೆ ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಅಂತ ಹೇಳಬೇಕು. ಯಾಕಂತಂದರೆ ಅವ್ರು 34 ವರ್ಷದಲ್ಲಿ ಯಾರೂ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಎನರ್ಜಿ ಆಗಿ ತುಂಬ ಒಳ್ಳೆ ಪ್ಲೇಯರು. ಇವಾಗ ಅವ್ರ ಪಾಯಿಂಟ್ಸ್ ಎಷ್ಟು ಅಂತ ನೋಡ್ಬಿಡೋಣ. 28,650 ಸರಿನಾ. ಮತ್ತೆ ಹೇಳ್ತಿದ್ದೀನಿ 28,000 ಬಗ್ಗೆ ಮಾತಾಡೋದಾದರೆ ಗೌತಮಿ, ಮಂಜು ಅವರೆಲ್ಲ ತುಂಬ ಒಳ್ಳೆ ಪ್ಲೇಯರ್ಸು. ಗೌತಮಿ ಅಂತಂದರು ಸ್ವಲ್ಪ ಗೇಮ್ ವಿಷಯದಲ್ಲಿ ತುಂಬಾ ಮುಂದವ್ರೆ. ಗೇಮ್ ವಿಷಯದಲ್ಲಿ ತುಂಬಾ ಒಳ್ಳೆಯವರು. ಪಾಸಿಟಿವ್ ಅಂತಂದ್ಬಿಟ್ಟು ಅವ್ರಿಗೆ ಏನಾರು ಆಯ್ತಕ್ಕ ಅಂತ ನನ್ನ ಅನಿಸಿಕೆ. ಅವ್ರ ವೋಟಿಂಗ್ ರಿಸಲ್ಟ್ ಎಷ್ಟು ಅಂತ ನೋಡ್ಬಿಡೋಣ. 31,711 ಮತ್ತೆ ಹೇಳ್ತಾಯಿದ್ದೀನಿ, 31,711 ವೋಟ್ಸ್ ಬಂದಿದೆ ಅವ್ರಿಗೂ ಕೂಡ. ಅವರು ತುಂಬಾ ಒಳ್ಳೆಯವರು. ಅವರು ಇನ್ನು ಮನೇಲಿ ಉಳ್ಕೊಬೇಕು, ಎಲ್ಲರ ಜೊತೆನೂ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಂದರೆ ಅದು ಗೌತಮಿ ಕಡೆಯಿಂದ ಸಿಗುತ್ತೆ ಎಂಟರ್ಟೈನ್ಮೆಂಟ್ಸು. ಅವ್ರನ್ನ ಸ್ವಲ್ಪ ದಿನ ಉಳ್ಕೊಬೇಕು ಅಂತಂದರೆ ಪ್ಲೀಸ್ ಹೋಗೋರಿಗೆ ವೋಟ್ ಮಾಡಿ, ಅವ್ರನ್ನ ಸ್ವಲ್ಪ ದಿನ ಉಳ್ಕೊಳ್ಳಿ. ನೆಕ್ಸ್ಟು ತ್ರಿವಿಕ್ರಮ್ ಅವರು ತುಂಬಾ ಒಳ್ಳೆ ಪ್ಲೇಯರು. ಎರಡು ಸತಿ ಕ್ಯಾಪ್ಟನ್ ಆಗಿದ್ದಾರೆ. ಅದು ಹಳೆ ಸೀಸನ್ನಲ್ಲಿ ಒಂದು ಸತಿ, ಇದು ಹೊಸ ಸೀಸನಲ್ಲಿ ಒಂದು ಸತಿ. ಹಂಗೆ ಭವ್ಯವ್ರಿಗೂ ಕೂಡ ಕ್ಯಾಪ್ಟನಿಗೆ ಹೆಲ್ಪ್ ಮಾಡಿದ್ದಾರೆ ಅಂತಂದರೆ ಅದು ತುಂಬಾ ಒಳ್ಳೆಯ ವಿಷಯ. ಬಂದು ತಿಳ್ಕೊಳ್ಳೋಣ. 36,451 ಮತ್ತೆ ಹೇಳ್ತಾಯಿದ್ದೀನಿ, 36,451 ವೋಟ್ಸ್ ಬಂದಿದೆ ಅವರಿಗೆ ಸರಿನಾ.
ಅವರು ಇನ್ನೂ ಸ್ವಲ್ಪ ದಿನ ಉಳ್ಕೊಬೇಕು, ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅವರು ಇನ್ನೂ ಸ್ವಲ್ಪ ದಿನ ಉಳ್ಕೊಬೇಕು ಅಂತಾನೆ ಪ್ಲೀಸ್ ವೋಟ್ ಮಾಡಿ, ಅವರು ಸ್ವಲ್ಪ ದಿನ ಉಳ್ಕೊಳ್ಳಿ. ಮೋಕ್ಷಿತ್ ಅವರು ತುಂಬಾ ಒಳ್ಳೆ ಪ್ಲೇಯರು, ಸೈಲೆಂಟಾಗಿ ಇರ್ತಾರೆ. ಆಮೇಲೆ ಗೇಮ್ಗಳಂತ ಬಂದಾಗೆಲ್ಲ ಗೇಮಲ್ಲಿ ಆಡೋಷ್ಟು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಯಾಕಂತಂದರೆ ಅಲ್ಲಿರೋರೆಲ್ಲ ತುಂಬಾ ಒಳ್ಳೆ ಪ್ಲೇಯರ್ಸು. ಹಂಗೂ ಅವರು ಬಂದು 42,561 ಸ್ನೇಹಿತರೆ, 42,561 ವೋಟ್ಸ್ ಬಂದಿದೆ ಅವರಿಗೆ, ಸರಿನಾ. ಇನ್ನು ನಮ್ಮ ಟಾಪ್ 1ಅಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಇನ್ನು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೋಟಿಂಗ್ ರಿಸಲ್ಟ್ ನೋಡೋಣ. ಹನುಮಂತು ಅವರು ತುಂಬ ಒಳ್ಳೆ ಪ್ಲೇಯರು. ಅವರು ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದು ಇವಾಗ ತುಂಬ ಜನ ಸಂಪಾದನೆ ಮಾಡಿದ್ದಾರೆ. ಅದರಲ್ಲೂ ಸರಿಗಮಪಲ್ಲಂತೂ ಒಳ್ಳೆ ಹೆಸರಿದೆ ಅವ್ರಿಗಂತೂ. ಅವರು ತುಂಬಾ ಒಳ್ಳೆ ಪ್ಲೇಯರು. ಅವರು ಇನ್ನೂ ಸ್ವಲ್ಪ ದಿನ ಉಳ್ಕೊಬೇಕು ಅಂತಂದರೆ 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ. ಅದು ಸಾಮಾನ್ಯ ಮಾತಲ್ಲ. ಒಂದೇ ಮನೇಲಿ 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 11ಅಲ್ಲಿ. ನೆಕ್ಸ್ಟ್ ವಾರದ ವೋಟ್ ಬಂದು 56,869. 56,869 ಈ ವಿಡಿಯೋ ಇಷ್ಟು ವೋಟ್ಸ್ ತೊಗೊಂಡಿದ್ದಾರೆ. ಅವರು ಇನ್ನೂ ಸ್ವಲ್ಪ ದಿನ ಉಳ್ಕೊಬೇಕು ಅಂತಂದರೆ ಪ್ಲೀಸ್ ವೋಟ್ ಮಾಡಿ, ಅವರು ಸ್ವಲ್ಪ ದಿನ ಉಳ್ಕೊಳ್ಳಿ, ಅಲ್ಲಿರೋರೆಲ್ಲರೂ ಕೂಡ ಉಳ್ಕೊಳ್ಳಿ. ಪ್ಲೀಸ್ ಕಮೆಂಟ್ ಮಾಡಿ. ಲವ್ ಯು ಆಲ್, ಬಾಯ್.